ಅಲ್ಲ ಸರ್, ನೀವು ನಮ್ಮ ಕನ್ನಡದಲ್ಲಿ ಬರ್ದಿದ್ದಾರೆ ಅಂತ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕನ್ನಡಕ್ಕೋಸ್ಕರ ಅವರು ಬುಕರ್ ಪ್ರಶಸ್ತಿ ತಂದಿದ್ದಾರೆ. ಅದ್ರ ಬಗ್ಗೆ ನಮಗೂ ಖುಷಿ ಇದೆ, ಹೆಮ್ಮೆ ಇದೆ ಮೇಡಮ್. ದೀಪಾ ಬಸ್ತಿ ಅವ್ರ ಬಗ್ಗೆ ಗೌರವ ಇದೆ. ಇದು ಕನ್ನಡ ಯಾಕೆ ಕರೆದಿಲ್ಲ ಅದಕ್ಕೆ ಪ್ರಶ್ನೆ ಉತ್ತರ ಕೇಳಲಿ ಸರ್ಕಾರ. ದರ್ಶನ್ ಹೇಳಿ ಅದನ್ನ. ದೀಪಾ ಬಸ್ತಿ ಯಾಕೆ ಕರೆದಿಲ್ಲ? ಪಟಾಪಟ್ ಶ್ರೀನಿವಾಸ್ ಅವ್ರನ್ನ ಕರೆದ್ರಿ, ಪ್ರತಾಪ್ ಸಿಂಹ ಅವ್ರನ್ನ ಕರೆದಿಲ್ಲ. ಅವರೇ ತಾನೇ ಜಾಸ್ತಿ ಫೈಟ್ ಮಾಡ್ತಿರೋದಂದ್ರೆ ನಾ ಏನ್ ಹೇಳಿ? ಅದಲ್ಲ, ದೀಪಾ ಬಸ್ತಿ ಅವರಿಗೆ ಯಾಕೆ ಸಮಾನವಾದಂತ ಅವಕಾಶ ಕೊಡ್ಲಿಲ್ಲ ಸರ್ಕಾರ? ಇವ್ರು ಯಾಕೆ ಕೊಡ್ಲಿಲ್ಲ ಅಂದ್ರೆ ಇವ್ರಿಗೆ ಒಡೆದು ಆಳುವ ನೀತಿನಲ್ಲೇ ನಂಬಿಕೆ ಇರೋದು ಕಾಂಗ್ರೆಸ್ಗೆ. ಇವ್ರಿಗೆ ಅಪೀಸ್ಮೆಂಟ್, ಅಲ್ಪಸಂಖ್ಯಾತರ ವಿಶೇಷವಾಗಿ ಮುಸಲ್ಮಾನರ ತುಷ್ಟೀಕರಣದ ಬಗ್ಗೆ ನಂಬಿಕೆ ಇರೋದು. ಆ ವೋಟ್ ಬ್ಯಾಂಕ್ ಉಳಿಸ್ಕೋಬೇಕು. ಹೀಗಾಗಿ ಈ ಸರ್ಕಾರ ಬಂದು 2 ವರ್ಷ 8 ತಿಂಗಳು ಅವರನ್ನ ನೀವು ಇದು ಅಲ್ಪಸಂಖ್ಯಾತರು ಅವರು ಇವರು ಅಂತ ಅವ್ರನ್ನ ಬ್ರ್ಯಾಂಡ್ ಮಾಡ್ತಾ ಇದ್ದೀರಾ. ನಾವು ಅದನ್ನ ಹೇಳ್ತಲ್ಲ, ಸರ್ಕಾರ ಮಾಡ್ತಾ ಇರೋದನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದು. ಕಾಂಗ್ರೆಸ್ ಪಕ್ಷ ಮಾಡೋದು ನಾವು, ಅವರು ಮಾಡ್ತಾ ಇರೋದು ಮೇಡಮ್. ಖಂಡಿತ ಇಲ್ಲ, ಅವ್ರು ಏನು ಅಲ್ಲ, ಅವ್ರು ಅರ್ಹರೇ ಅಲ್ಲ ಅನ್ನೋ ತರದಲ್ಲಿ ಮಾತಾಡ್ತಿರಲ್ಲ ಮೇಡಮ್. ಅವರು ನಿಲುವು, ನೋ ಸಾರಿ ಮೇಡಮ್, ನೋ